ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ, ನಾವೊಂದು PNGS ಅಂತ ಒಂದು ಸಂಘನ ಸ್ಥಾಪನೆ ಮಾಡಿದ್ದೀವಿ. PNGS ಅಂದರೆ ಪತ್ನಿಯರಿಂದ ನೊಂದ ಗಂಡಂದರ ಸಂಘ ಅಂತ. ಈ ಸಂಘ ಸ್ಥಾಪನೆ ಮಾಡ್ತಿದ್ದಂಗೆ ನಮಗೆ ಹಲವಾರು ಜನ ಬಂದು ಎನ್ರೋಲ್ ಆಗಿದ್ದಾರೆ. ಸೊ ಅದರಲ್ಲಿ ಬಹುಪಾಲು ಜನ ಪತ್ನಿಯರ ರೀಲ್ಸಿಂದ ನೊಂದಿರೋದು ಒಂದು ಯೋಚನೆ ಮಾಡಬೇಕಾಗಿರೋಂಥ ವಿಷಯ. ಸೊ ಮೊದಲಿಗೆ ರೀಲ್ಸಿಂದ ನೊಂದಂಥ ಒಂದಷ್ಟು ಗಂಡಂದಿರ ವೀಡಿಯೋಸ್ನ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಅದು ಪ್ಲೇ ಮಾಡ್ರಪ್ಪ. ಓಕೆ, ಇವ್ರ ಕಂಪ್ಲೇಂಟ್ ಏನಪ್ಪ ಅಂತಂದರೆ, ಆಫೀಸ್ಗೆ ರೆಡಿಯಾಗಿ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಹೆಂಡ್ತಿಗೆ ಒಂದು ರೀಲ್ ಮಾಡಿಕೊಟ್ಟೇ ಹೋಗ್ಬೇಕಂತೆ. ಪಾಪ ಎಷ್ಟು ಕಷ್ಟ ಅಲ್ವಾ? ಆಫೀಸ್ ಟೆನ್ಷನ್ನು, ಟ್ರಾಫಿಕ್ ಟೆನ್ಷನ್ನು ಇಷ್ಟೆಲ್ಲ ಇದ್ರೂ ಒಂದು ರೀಲ್ ಮಾಡಿಕೊಟ್ಟು ಹೋಗಬೇಕು ಅಂತಂದರೆ ನಿಜವಾಗ್ಲೂ ಇದು ಕಷ್ಟನೇ. ಇದನ್ನು ಕನ್ಸಿಡರ್ ಮಾಡೋಣ. ಓಕೆ, ನೆಕ್ಸ್ಟ್ ಪ್ಲೇ ಮಾಡ್ರಪ್ಪ. ಇವ್ರ ಕಂಪ್ಲೇಂಟ್ ಏನಪ್ಪ ಅಂತಂದರೆ, ಇವರು ಗಂಡ ಹೆಂಡತಿ TV ನೋಡ್ತಿರ್ಬೇಕಾದ್ರೆ ಹೆಂಡ್ತಿಗೆ ಯಾವುದಾದ್ರೂ ಇಷ್ಟ ಆಗಿರೋ ಸೀನ್ ಬಂತು ಅಂತಂದರೆ ಅದನ್ನು ರೀಮೇಕ್ ಮಾಡೋವರೆಗೂ ಬಿಡಲ್ವಂತೆ. ಹಂಗಾಗಿ ಪಾಪ ಇವರು TV ನೋಡೋದನ್ನೇ ಬಿಟ್ಬಿಟ್ಟಿದ್ದೀನಿ, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಲೆಟ್ರ್ ಬರೆದವ್ರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಗಂಡಂದ್ರ ಪರಿಸ್ಥಿತಿನೂ ಅದೇನೆ. ನೋಡೋಣ, ಸೊಲ್ಯೂಷನ್ ಸಿಕ್ಕಿದಾಗ ಅವ್ರಿಗೆ ಹೇಳೋಣ. ಓಕೆ, ನೆಕ್ಸ್ಟ್ ಪ್ಲೇ ಮಾಡ್ರಪ್ಪ. ಇವ್ರೇನು ಬರೀತಾರೆ ಅಂತಂದರೆ, ಅಣ್ಣ ನಾನೊಬ್ಬ ರೈತ, ನಾನು ಇನ್ಸ್ಟಾಗ್ರಾಮು ಯೂಸ್ ಮಾಡ್ತಿರ್ಲಿಲ್ಲ, ರೀಲ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಹೆಂಡ್ತಿ ಬನ್ನಿ ಬನ್ನಿ ರೀಲ್ಸ್ ಮಾಡೋಣ ಬನ್ನಿ ಅಂದಾಗೆಲ್ಲ ನನಗೆ ಒಂಥರ ಮುಜುಗರ ಆಗುತ್ತೆ, ನನಗೆ ರೀಲ್ಸ್ ಮಾಡೋಕ್ಕೆ ಬರೋದಿಲ್ಲ ಅಂತ. ಸೊ ಯಾರಾದರೂ ಮದುವೆ ಆಗೋ ಐಡಿಯಾ ಇದ್ದರೆ ಅದಕ್ಕೂ ಮುಂಚೆನೇ, ಮದುವೆಗೂ ಮುಂಚೆನೇ ಈ ರೀಲ್ಸ್ ಮಾಡೋದು ಹೇಗೆ, ಆ್ಯಕ್ಟ್ ಮಾಡೋದು ಹೇಗೆ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹೆಂಡ್ತೀರು ಬಂದಮೇಲೆ ಈಸಿ ಆಗುತ್ತೆ ಅಂತ ಒಂದು ನನ್ನ ಕಡೆಯಿಂದ ಒಂದು ಮೆಸೇಜ್ ಕೊಟ್ಬಿಡ್ರೋಣ ಎಲ್ಲ ಗಂಡಂದ್ರಿಗೂ ಅಂತಂದರು. ಸೊ ನೋಡ್ಕೊಳ್ಳಿ, ಯಾರಾದರೂ ಮದುವೆ ಆಗೋರಿದ್ದರೆ ಖಂಡಿತ ನೀವು ರೀಲ್ಸ್ ಮಾಡೋದು ಹೇಗೆ, ಆ್ಯಕ್ಟ್ ಮಾಡೋದು ಹೇಗೆ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋ ಪ್ಲೇ ಮಾಡ್ರಪ್ಪ. ಇವ್ರು ಏನಂತ ಬರೀತಾರೆ ಅಂತಂದರೆ, ಸರ್ ನಾನು ಕಷ್ಟಪಟ್ಟು ಕೆಲಸದಿಂದ ಮನೆಗೆ ಬರ್ತೀನಿ, ಹೊಟ್ಟೆಗೆ ಏನಾದರೂ ಸ್ವಲ್ಪ ಊಟ ಹಾಕ್ತಾರೆ ಅಂದ್ಕೊಳ್ಳೋಷ್ಟರಲ್ಲಿ ರೀಲ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಂಬಿಡ್ತಾಳೆ. ಅಲ್ಲಿ ನೋಡಿ ಸರ್, ಹಿಂದೆ ನಮ್ಮಮ್ಮ ಪೂಜೆ ಮಾಡ್ತಿರ್ತಾರೆ, ಆ ಟೈಮಲ್ಲಿ ಹಾಕ್ಕೊಂಡಿರೋ ಸಾಂಗ್ ನೋಡಿ, ಅವಳು ಆಡೋ ಡ್ಯಾನ್ಸ್ ನೋಡಿ, ಇದನ್ನು ನೋಡಿ ನೋಡಿ ನಾನು ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದೀನಿ, ಇದಕ್ಕೇನಾದರೂ ಒಂದು ಪರಿಹಾರ ಇದ್ದರೆ ಹೇಳಿ ಅಂತ ಲೆಟ್ರ್ ಬರೆದವ್ರೆ. ಇವ್ರಿಗೆ ಏನು ಹೇಳೋದು, ಕಾಲಾಯ ತಸ್ಮೈ ನಮಃ, ಕಾಲನೇ ಅವ್ರಿಗೆ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋನ ನೋಡೋಣ. ಪಾಪ ಇವ್ರು ಏನಂತ ಲೆಟ್ರ್ ಬರೆದಿದ್ದಾರೆ ಅಂತಂದರೆ, ಸರ್ ನನಗೆ ಹೊಟ್ಟೆ ತುಂಬ ಹಸಿವಾಗಿರುತ್ತೆ, ನನ್ನ ಹೆಂಡ್ತಿ ಇವಾಗ ಊಟ ಬಡಿಸ್ತಾಳೆ ಆವಾಗ ಊಟ ಬಡಿಸ್ತಾಳೆ ಅಂತ ಕಾಯ್ತಾ ಇರ್ತೀನಿ, ನನ್ನ ಹೆಂಡ್ತಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋವರೆಗೂ ನನಗೆ ಊಟ ಬಡಿಸೋದೇ ಇಲ್ಲ, ನಾನು ಕಾದು ಕಾದು ಮಲಗಿಬಿಡ್ತೀನಿ ಅಣ್ಣ, ಏನು ಮಾಡೋದು, ಡೈಲಿ ಇದೇ ಥರ ಆಗ್ತಾಯಿದೆ ಅಂತ ನೋವು ತೋಡ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನನಗೊಂದು ಡೈಲಾಗ್ ನೆನಪಾಯಿತು, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಓಕೆ, ನೆಕ್ಸ್ಟ್ ವೀಡಿಯೋ ಪ್ಲೇ ಮಾಡ್ರಪ್ಪ. ಇವ್ರು ಏನಂತ ಲೆಟರ್ ಬರೀತಾರೆ ಅಂತಂದರೆ,
ಸರ್ ನನ್ನ ಆ ವಿಡಿಯೋ ಮಾಡಬೇಕಾದ್ರೆ ಒಂದು ಪ್ರಾಪರ್ಟಿ ಥರ ಯೂಸ್ ಮಾಡ್ಕೋತಾಳೆ ಸರ್, ನೋಡಿದ್ರಲ್ಲ ನೀವೇ ಕಾಲಲ್ಲಿ ಹೆಂಗೆಲ್ಲ ಓದ್ಕೊಂಡೆಲ್ಲ ರೀಲ್ಸ್ ಮಾಡ್ತಾ ಇದ್ದಾಳೆ ಅಂತ. ಇದನ್ನೆಲ್ಲ ನೋಡಿ ನೋಡಿ ನಮ್ಮಮ್ಮ ಪಾಪ ಸ್ವರ್ಗ ಸೇರ್ಕೊಂಡ್ಬಿಟ್ರು. ಬೇಕಾದ್ರೆ ನೋಡಿ ನಮ್ಮಮ್ಮ ಎಕ್ಸ್ಪ್ರೆಷನ್ ಹೆಂಗಿದೆ ಅಂದ್ಬಿಟ್ಟು ಈ ಫೋಟೋ ಕಳಿಸಿದ್ದಾರೆ ನೋಡಿ. ಪಾಪ ಕಣ್ರಿ. ಇದನ್ನೆಲ್ಲ ನೋಡ್ತಿದ್ರೆ ನನಗೊಂದು ಡೈಲಾಗ್ ನೆನಪಾಯ್ತು. ಯಾವ್ದು ಗೊತ್ತಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಆಯ್ತೇನ್ರಿ ನಿಮ್ದು ಹೆಂಡತಿರ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದು? ಬನ್ನಿ ಪಾತ್ರೆ ತಿಕ್ಕಿ. ಬಂದೆ. ಓಕೆ ಫ್ರೆಂಡ್ಸ್, ಇನ್ನೂ ತುಂಬ ಜನ ಲೆಟರ್ಸ್ ಬರೆದಿದ್ದಾರೆ. ಪಾತ್ರೆ ತೊಳ್ಬಿಟ್ಟು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್.